ಎಲ್ಲರೂ ಪೋಷಕರೇ. When you grow up, when you get married, when you have children, you remember this topic. Oh, this madam has told few information, if not everything, at least 1 or 3 points. So let's start this one. Ellargu February, March, exam. Exam ಅಂದ್ರೆ ಏನಿದು? ಏನೇ ಒಂದು ಕಾರ್ಯ ನಿಮಗೆ ಒಪ್ಪಿಸಿದಾಗ ಅದನ್ನು ಚೆನ್ನಾಗಿ ಮನನ ಮಾಡಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಒಂದು ಪ್ರೆಸೆಂಟೇಷನ್ ಕೊಟ್ಟಾಗ ಆ ಪ್ರೆಸೆಂಟೇಷನಲ್ಲಿ ಪಾಸ್ ಆದರೆ ಅದಕ್ಕೆ ಎಕ್ಸಾಮ್ ಅಂತ ಕರಿತೀವಿ. ಕರೆಕ್ಟಾ? ಇಟ್ ನೀಡ್ ನಾಟ್ ಟು ಬಿ ಓನ್ಲಿ ರೈಟಿಂಗ್ ಆರ್ ರಿಸೈಟಿಂಗ್ ಆರ್ ಡೂಯಿಂಗ್ ಸಮ್ ಎಕ್ಸ್ಪೆರಿಮೆಂಟ್ಸ್ ಇನ್ ದ ಲ್ಯಾಬ್ ವೇರ್ ಯು ವಿಲ್ ಗೆಟ್ ಮಾರ್ಕ್ಸ್. ಪರೀಕ್ಷೆ ಅಂದ ಕೂಡಲೇ ಮಕ್ಕಳು ವರ್ಷ ಇಡೀ ಓದ್ತಿರ್ತಾರೆ ಅಥವಾ 1 ವರ್ಷ 2 ವರ್ಷ ಓದ್ತಾರೆ. ಓದಾದ್ಮೇಲೆ ಲಾಸ್ಟ್ 325 ದಿವಸದಲ್ಲಿ 300 ದಿವಸ ಓದಿದ್ದು ಬರೀ 2 ಗಂಟೆಲಿ 1 ಗಂಟೆಲಿ ಮಕ್ಕಳ ಕಡೆ ಅಷ್ಟು ಮನನ ಮಾಡಿಸಿ ಬರಲಿಕ್ಕೆ ಒಂದೊಂದು ಮಕ್ಕಳಲ್ಲಿ ಕಷ್ಟ ಆಗುತ್ತೆ. ಕರೆಕ್ಟ್? ಸೊ ಈ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ ಅಂತಂದರೆ ಒತ್ತಡ, ಬೆಳೀತಾ ಇರೋ ನೇಷನ್ಸ್, ಡೆವಲಪಿಂಗ್ ಕಂಟ್ರೀಸ್ ಆರ್ ಡೆವಲಪ್ಡ್ ಕಂಟ್ರೀಸ್ ಅಂತ ಹೇಳ್ತಿರ್ತಾರ, ಅತ್ಯಾಧುನಿಕತೆ, ಎರಾ ಆಫ್ ರೆವಲ್ಯೂಷನ್. ಸೊ ಹಾಗಾಗಿ ಈ ಪರೀಕ್ಷೆ ಅಂದ್ರೇನು, ಪರೀಕ್ಷಾ ಒತ್ತಡ ಯಾಕಾಗುತ್ತೆ, ಹೆಂಗಾಗುತ್ತೆ, ಈ ಪರೀಕ್ಷೆ ಒತ್ತಡದಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಥವಾ ಬರ್ದಿದ್ದಂಗೆ ನೋಡ್ಕೊಳ್ಳಿಕ್ಕೆ ಏನಾದರೂ ಉಪಾಯಗಳಿದಾವ ಇಲ್ಲ ಅಂತ ಪೇರೆಂಟ್ಸ್ ಅಥವಾ ಚಿಲ್ಡ್ರನ್ಸ್ದು ಏನು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿ ನೀವು ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು. ರೋಲ್ ಆಫ್ ಸೊಸೈಟಿ ನೌ ಇಟ್ ಈಸ್ ದಿಸ್ ಇಸ್ ಮಚ್ ಮನೆಗಿಂತ ಹೊರಗಿನವ್ರದ್ದೇ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಆ ಪ್ರೆಷರ್ ಹೇಗಿರಬೇಕು? ಜೋಯ್ಸ್ ಮೇಯರ್ ಅಂತ ಹೇಳ್ತಾರೆ, ಯಾವ ವ್ಯಕ್ತಿ ಎಕ್ಸಾಮ್ ಮೇಲೆ ಪಾಸ್ ಹಾಕಿರ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಬಟ್ ಈ ಲೈನ್ಸ್ ಅಂತೂ ಇಂಪಾರ್ಟೆಂಟ್. ವಿ ಡೋಂಟ್ ಗ್ರೋ ವೆನ್ ಥಿಂಗ್ಸ್ ಆರ್ ಈಸಿ, ವಿ ಗ್ರೋ ವೆನ್ ವಿ ಫೇಸ್ ಚಾಲೆಂಜಸ್. ಈಗ ಒಂದು ಹಸು ಕರು ಹಾಕಿರುತ್ತೆ, ಎ ಕೌ ವುಡ್ ಹ್ಯಾವ್ ಗಿವನ್ ಬರ್ತ್ ಟು ಎ ಕಾಫ್. ಓಕೆ, ಸೊ ಆ ಮಗು ತಾನಾಗಿ ಎದ್ದೇಳಬೇಕು, ಎದ್ದು ಹೋಗಿ ಹಾಲು ಕುಡಿಬೇಕು. ಅರ್ಥ ಆಯ್ತು? ಸೊ ದಿಸ್ ಈಸ್ ದ ವೇ ಆಫ್ ಗ್ರೋತ್. ಆ ಕರು ಎದ್ದೇಳ್ದಲೆ ಡೆಲಿವರಿ, ಅದು ಜನನ ಆಗಿದ್ದ ಕೂಡಲೇ ಎದ್ದೇಳ್ದಲೆ ಹೋಗ್ದಲೆ ಅದು ಕೆಚ್ಚಲು ಸೇರದೆ ಹಾಲು ಕುಡಿಲಿಲ್ಲ ಅಂದರೆ ಏನಾಗುತ್ತೆ? ನಿಶಕ್ತಿಯಾಗಿ ಜೀವ ಹೋಗೋ ಚಾನ್ಸಸ್ಸೇ ಇರುತ್ತೆ. ಬಟ್ ಅದನ್ನೆಲ್ಲ ಹರ್ಡಲ್ ಪಾಸ್ ಮಾಡಿ, ಮೀನ್ಸ್ ಅದು ಹುಟ್ಟಿರೋ ಜೋಶಲ್ಲಿ ಅಮ್ಮನ ಹೊಟ್ಟೆಯಿಂದ ಹೊರಗೆ ಬಂದಾಗ ಫುಲ್ ನೋಡಿರ್ತೀರಲ್ಲ, ವಿತಿನ್ 10 or 20 minutes ಆ ಹಸು ಕರು ಎದ್ದು ಹೋಗಿ ಆ ತಾಯಿ ಮಡ್ಲ ಸೇರುತ್ತೆ. ಸೊ ದಟ್ ಈಸ್ ಎ ಚಾಲೆಂಜ್. ಇಟ್ ಹ್ಯಾಸ್ ಪಾಸ್ ದಟ್ obstacles and it has gone to the mother to have milk. So like this, ಮಗು ಹುಟ್ಟುತ್ತಾ ಕೇಳಿರ್ತೀರ ಮಂಗನಿಂದ ಮಾನವ ಅಂತ. ಆ ಮಂಗನಿಂದ ಮಾನವಂಗೆ ಚಾಲೆಂಜಸ್ ಆಗಬೇಕಂತಂದರೆ ಎಷ್ಟೊಂದು ಸ್ಟೆಪ್ಸ್, ಆಬ್ಸ್ಟಿಕಲ್ಸ್ ಬರುತ್ತೆ. ಆ ಒಂದೊಂದು ಘಟಕನೂ ಮೀರಿ ಹೋದಾಗಷ್ಟೇ ಅವನಲ್ಲಿರೋ ಅಂಥ ಸಾಮರ್ಥ್ಯನ ಗುರ್ತಿಸ್ಲಿಕ್ಕಾಗತ್ತೆ. ಸೊ ದಿಸ್ ಈಸ್ ವಾಟ್ ಆ್ಯಕ್ಚುಲಿ ದ ಮೀನಿಂಗ್ ಆಫ್ ಎಕ್ಸಾಮ್. ನಾವು ಮಕ್ಕಳನ್ನ ಅಸೆಸ್ ಮಾಡೋವಾಗ ಆ ಮಕ್ಕಳು ಏನು ಕಲ್ತಿದ್ದಾರೆ, ಅವ್ರು ಅದನ್ನು ಹೆಂಗೆ ಅಪ್ಲೈ ಮಾಡ್ತಾರೆ ಜೀವನದಲ್ಲಿ, ದಟ್ ಈಸ್ ಅನ್ ರಿಯಲ್ ಎಕ್ಸಾಮ್ ರಾದರ್ ದೆನ್ ಬರೀ ಗಟ್ ಹೊಡಿಸಿ ಬ್ಯಾಟ್ಸ್ ಹೊಡಿಸಿ ಬಡಿಸೋದಲ್ಲ. ಇಟ್ ಈಸ್ ಜಸ್ಟ್ ಎ ಚಾಲೆಂಜ್ ಟು ಬಿ ಫೇಸ್ಡ್ ಬೈ ಎ ಚೈಲ್ಡ್ ಟು ಇವ್ಯಾಲ್ಯೂಯೇಟ್ ಹೌ ಮಚ್ ದೇ ಹ್ಯಾವ್ ಲರ್ನ್ಡ್ ಇನ್ ದ ಕ್ಲಾಸ್ ಸೋ ಫಾರ್. ಫಾರ್ ಎಕ್ಸಾಂಪಲ್, ಎವ್ರಿ ಇಯರ್ ಯು ವಿಲ್ ಪಾಸ್ one year, correct? You have read probably 6 months or 8 months or even 3 months, correct? So everyone's efforts are differ here. So when you take, all of you take exam together, one will score very high marks, one will score average, few people will not clear exams only. So this is how the pattern is coming up, and you have to assess yourself where you are standing, how you are being prepared for self. ಸೊ ಎಕ್ಸಾಮ್ ಅಂದ್ಕೂಡಲೇ ಎಲ್ಲರ ತಲೆಯಲ್ಲಿ ಬರೋದು ಪೋಷಕರಿಗೆ ಇಷ್ಟೊಂದು ಸಬ್ಜೆಕ್ಟ್ಸ್ ಇದೆ, ಇಷ್ಟೊಂದು ಪೋರ್ಷನ್ಸ್ ಇದೆ. ಮಗುವಿನ ಸ್ಕೂಲ್ಗೆ ಹೋಗುವಾಗ ಮಗುವಿನ ಹಿಂದೆಗಡೆ ಇರುತ್ತೆ ಲಗೇಜ್, ಅದೇ ಎಕ್ಸಾಮ್ ಅಂದಿದ ತಕ್ಷಣ ಆ ಟೆನ್ಷನ್ ಎಲ್ಲ ತಲೆ ಮೇಲೆ ಹೇರ್ಕೊಂಡು ಬರುತ್ತೆ. ಅದೊಂದು. ಮತ್ತು ಇನ್ನೊಂದು, ಅವ್ರನ್ನ ಹೆಂಗೆ ತಯಾರಿ ಮಾಡ್ತಾರೆ ಅಂತಂದರೆ ಒಳ್ಳೆ ಯುದ್ಧಕ್ಕೆ ಕಳಿಸ್ದಂಗೆ ಇರುತ್ತೆ. ಕರೆಕ್ಟ್? ಆಲ್ ಆಫ್ ಯು ವಿಲ್ ಗೆಟ್ ರೆಡಿ ಲೈಕ್ ಎ ಸೋಲ್ಜರ್ಸ್, ಆ್ಯಸ್ ಇಫ್ ಯು ಆರ್ ಗೋಯಿಂಗ್ ಟು ಅ ಬ್ಯಾಟಲ್ ಫೀಲ್ಡ್ ವಿತ್ ದ ಸ್ವಾರ್ಡ್ಸ್. ಓಕೆ, so why will this exam stress will happen and how it will happen? Everyone will have faced this situation, no? As soon as your exam dates have been announced, ಎಷ್ಟೊಂದು ತಾಂದ್ರಿಗೆ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಎಕ್ಸಾಮ್ ತಾರೀಕು ಎಲ್ಲ ವಾಟ್ಸಪ್ಪಲ್ಲೇ ಕಮ್ಯುನಿಕೇಷನ್ ಬರುತ್ತೆ. ನಿಮ್ಮ ಮಗುಗೆ ಎಕ್ಸಾಮ್ಸ್ ಈ ಟೈಮಲ್ಲಿ ಇದೆ ಮೇಡಮ್, ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿ ಕಳಿಸಿ ಅಂತ. ಆವಾಗ ಪ್ರಿಂಟೌಟ್ಸ್, ಅಷ್ಟು ಪ್ರಿಂಟೌಟ್ ತೊಗೊಳ್ಳಿ, ಇಷ್ಟು ಪ್ರಿಂಟೌಟ್ ತೊಗೊಳ್ಳಿ, ಇಷ್ಟು ಎಕ್ಸಾಮ್ ಪೇಪರ್ಸ್ ಇದೆ, ಇಷ್ಟು ಸಬ್ಜೆಕ್ಟ್ಸ್ ಇದೆ, ನಿಮ್ಮ ಮಗ ಇಷ್ಟೇ ಓದಿರೋದು, ಇನ್ನು ಮಿಕ್ಕಿದೆಲ್ಲ ನೀವೇ ಓದಿಸ್ಬೇಕು. ಸೊ ಆ ಥರ ಟೆನ್ಷನ್ಸ್ ಕ್ರಿಯೇಟ್ ಮಾಡಿದಾಗ
ಯಾವುದೇ ಮಗು ವಿಲ್ ಗೋ ಫಾರ್ ಅ ಸರ್ಟನ್ ಸೈಕಲಾಜಿಕಲ್ ಚೇಂಜಸ್. ಓಕೆ, ಯಾಕಾಗುತ್ತೆ? ಸೊ ಎಕ್ಸಾಮ್ ಅಂದ ಕೂಡಲೇ ಎಷ್ಟೊಂದು ಜನರ ಮನೇಲಿ ಏನಾಗ್ಬಿಡುತ್ತೆ, ದಿನ ವಾಕಿಂಗ್ ಹೋಗ್ತಿರ್ತಾರೆ ಅಥವಾ ಮನೇಲಿ ಏನೋ ಕೆಲಸ ಮಾಡ್ತಿರ್ತಾರೆ ಮಕ್ಕಳು. ದಟ್ ಈಸ್ ಫಾರ್ ದೇರ್ ಡೈಲಿ ರೊಟೀನ್. ಅದಕ್ಕೆಲ್ಲ ಕತ್ರಿ ಬೀಳುತ್ತೆ. ಏನು ಅದು ಮಾಡಬೇಡ, ನಿಂಗೆ ಅದು ಎಕ್ಸಾಮ್ ಬರ್ತಾ ಇದೆ, ಅದು ಓದ್ಕೋ, ಯಾಕೆ ಸುಮ್ಮನೆ ಟಿ ವಿ ನೋಡ್ತೀಯಾ, ಯಾಕೆ ಸುಮ್ಮನೆ ಅಗ್ಲಗ್ಲ ಆಟ ಆಡ್ಲಿಕ್ಕೆ ಹೋಗ್ತೀರಾ? ಸೊ ಅದಕ್ಕೆಲ್ಲ ಕತ್ರಿ ಬಿದ್ದಾಗ ಮನೇಲಿ ಏನಾಗುತ್ತೆ, ಸಿಚುವೇಶನ್ ಒಳ್ಳೆ ಕರ್ಫ್ಯೂ ಆಗ್ದಂಗೆ ಇರುತ್ತೆ. ಕರೆಕ್ಟ್? ಸೊ ಅವಾಗ ಏನಾಗುತ್ತೆ, ಅಲ್ಲೇ ತುಂಬಲ ಸ್ಟಾರ್ಟ್ ಆಗಿಬಿಡುತ್ತೆ ಮಕ್ಕಳಿಗೆ. ನಮ್ಮಮ್ಮ ಇಷ್ಟು ದಿವಸ ಚೆನ್ನಾಗಿ ಬಿಡ್ತಿದ್ರು, ಇವಾಗ ಸಡನ್ನಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ, ನಾ ಏನು ಮಾಡಬೇಕು? 24 ತಾಸು ಬರೀ ಬುಕ್ ಮುಂದೆನೇ ಕೂರೋಕ್ಕಾಗಲ್ಲ. ಕೆಲವೊಂದು ಮಕ್ಕಳು ಭಾಳ ಸ್ಮಾರ್ಟ್ ಇರ್ತಾರೆ. ಅಮ್ಮ 10 ನಿಮಿಷ ಓದ್ತೀನಮ್ಮ, ಇನ್ನೊಂದು 10 ನಿಮಿಷ ಆಟ ಆಡ್ತೀನಿ ಅಂತ ಹೇಳ್ತಾರೆ. ಸೊ 10 ನಿಮಿಷದಲ್ಲಿ ಅವ್ರು ಏನು ಓದಿರ್ತಾರೆ? ಒಂದು 2 ಲೈನ್ ಓದಿರ್ತಾರೆ ಅಷ್ಟೇ. ಬ್ರೇಕ್ ಮಾತ್ರ 20 ನಿಮಿಷ 30 ನಿಮಿಷ ಆಗ್ಬಿಟ್ಟಿರುತ್ತೆ. ಅಮ್ಮ ಮುಗಿತಮ್ಮ ನಂದು ಅಂತೇಳಿ ಈ ಥರ ಅವರು ಸ್ಮಾರ್ಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್, ಹೈ ಎಕ್ಸ್ಪೆಕ್ಟೇಷನ್ಸ್. ಕಾಂಪಿಟೇಷನ್ ಇದೆ. ಯಾಕೆ? ಇಟ್ಸ್ ಬಿಕಮ್ ಎ ಪ್ರೆಸ್ಟೀಜ್ ಇಶ್ಯೂ ನವ್ ಎ ಡೇಸ್. ಓಕೆ, ಮುಂಚೆ ನಾವು ಒಂದು 20%, 30%, 40% ಮಾರ್ಕ್ಸ್ ತೆಗೆದ್ರೂ ನಮ್ಮ ತಂದೆ ತಾಯಿಂದ್ರೆ ಏನು ಅಷ್ಟೊಂದು ತಲೆ ಕೆಡ್ಸ್ಕೊತಿರ್ಲಿಲ್ಲ. ಬಟ್ ಈಗ ಪ್ರೆಸ್ಟೀಜ್ ಇಶ್ಯೂ ಅವ್ರಿಗೆ. ಹಳ್ಳಿಗಳಲ್ಲಿ ಹೋದ್ರೂ ಅಷ್ಟೇ, ನನ್ನ ಮಗ ಕಾನ್ವೆಂಟ್ಗೆ ಹೋಗ್ತಾನೆ, ನನ್ನ ಮಗ ಪ್ರೈವೇಟ್ ಬಸ್ಸಲ್ಲಿ ಹೋಗ್ತಾನೆ, ಅವ್ನು ಯಾವಾಗಲೂ ಫಸ್ಟ್ ರ್ಯಾಂಕೇ ಬರೋದು. ಸೊ ಆ ಎಕ್ಸ್ಪೆಕ್ಟೇಷನ್ಸ್ನ ಜಾಸ್ತಿ ಮಾಡಿದಷ್ಟು ತಂದೆ ತಾಯಿಂದ್ರಲ್ಲೂ ಸ್ಟ್ರೆಸ್ ಆಗುತ್ತೆ. ಅದೇ ಥರ ಮತ್ತು ಇವಾಗ ಎಲ್ಲೋ ಒಂದು ಗ್ಯಾದರಿಂಗ್ ಆಗುತ್ತೆ, ಎಕ್ಸಾಮ್ ಮುಗ್ದಾದ್ಮೇಲೆ ರಿಸಲ್ಟ್ಸ್ ಎಲ್ಲ ಬಂದು ನೆಕ್ಸ್ಟ್ ಒಂದು ಯಾವುದೋ ಫ್ಯಾಮಿಲಿ ಫಂಕ್ಷನ್ ಇರುತ್ತೆ, ಮದುವೆ, ಉಪನಯನ, ಮುಂಜಿ, ಏನೋ ಒಂದು ಫಂಕ್ಷನ್ ಇರುತ್ತೆ. ಆ ಫಂಕ್ಷನ್ಗೆ ಹೋದಾಗ ಫಸ್ಟ್ ಏನು ಬರುತ್ತೆ? ಎಲ್ಲ ಡಿಸ್ಕಷನ್ ಸರ್ವೇ ಸಾಮಾನ್ಯ. ನನ್ನ ಮಗನ ಈ ಸರಿ ಅವ್ನು ಲಾಸ್ಟ್ ಟೈಮ್ 2nd ರ್ಯಾಂಕ್ ಬಂದಿದ್ದ, ಈ ಸರಿ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಅಂತ. ಅಲ್ಲೇ ಫಸ್ಟ್ ರ್ಯಾಂಕ್ ಬಂದಿರೋ ಪೇರೆಂಟು ಇರ್ತಾನೆ. ಅವಾಗ ಏನು ಹೇಳ್ತಾರೆ, ನನ್ನ ಮಗ ಈ ಸರಿ ಯಾಕೋ ಸ್ವಲ್ಪ ಸರಿ ಮಾಡಿಲ್ಲ, 3rd ರ್ಯಾಂಕ್ ಬಂದುಬಿಟ್ಟಿದೆ ಅಂತ. ಸೊ ಇಟ್ಸ್ ಬಿಕಮ್ ಎ ಪ್ರೆಸ್ಟೀಜ್ ಇಶ್ಯೂ ರಾದರ್ ದೆನ್ ಎಷ್ಟೇ ಮಾರ್ಕ್ಸ್ ತೆಗೆದಿದ್ರು ತಾಯಂದಿರು ಅಥವಾ ಪೋಷಕರು ಅವ್ರ ಬಗ್ಗೆ ಹೆಮ್ಮೆನ ವ್ಯಕ್ತಪಡಿಸಬೇಕೇ ಹೊರತು ರ್ಯಾಂಕ್ ಹಿಂದೆ ಬೀಳಬಾರ್ದು. ಸೊ ಹಾಗಾಗಿ ದಿಸ್ ಇಸ್ ಅ ಫ್ಯಾಕ್ಟರ್ ವಿಚ್ ಬ್ರಿಂಗ್ಸ್ ಅಪ್ ಯುವರ್ ಸ್ಟ್ರೆಸ್ ಲೆವೆಲ್. ನೆಕ್ಸ್ಟ್, ನಾಟ್ ಎನಫ್ ಟೈಮ್. ಎಷ್ಟೊಂದು ಜನ ಈ ಹೈಸ್ಕೂಲ್ ಸ್ಟೂಡೆಂಟ್ಸ್ ಇದ್ದಾಗ ಒಂದು 5ನೇ ಕ್ಲಾಸು 6ನೇ ಕ್ಲಾಸ್ 7ನೇ ಕ್ಲಾಸ್ ಇರೋ ಮಕ್ಕಳು ಪೇರೆಂಟ್ಸ್ ಇದ್ದರೆ, ವರ್ಷ ಪೂರ್ತಿ ಓದಿರ್ತೀವಿ, ಇನ್ನೊಂದು 20 ದಿವಸ ಓದೋಕ್ಕಾಗಲ್ಲ ನನಗೆ ಕೂತ್ಕೊಂಡು ಅಂತ ನಾವೇ ಜೋರು ಮಾಡ್ತೀವಿ. ಅವ್ರು ಏನು ಹೇಳ್ತಾರೆ, ಅಮ್ಮ ನಮ್ಮ ಟೈಮೇ ಸಾಕಾಗ್ತಿಲ್ಲಮ್ಮ, ನಾನು ಮೊಬೈಲ್ ನೋಡಬೇಕು, ಪಿಕ್ಚರ್ ನೋಡಬೇಕು, ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಬೇಕು, ಟೈಮೇ ಸಾಕಾಗ್ತಿಲ್ಲ ಅಂತ ಹೇಳಿ. ಸೊ ದೇ ಸ್ಟಾರ್ಟ್ ವರಿಂಗ್ ಅಬೌಟ್ ದ್ಯಾಟ್ ಒನ್. ಮತ್ತು ಕಾನ್ಸ್ಟೆಂಟ್ ವರಿಂಗ್ ಅಬೌಟ್ ಫ್ಯೂಚರ್. ನೋಡಿ, ಭಾರ ಎಷ್ಟಾಗ್ತಾ ಮೆಟ್ಲು ಹೋಗ್ದಂಗೆ ನೀವು 5 kg ಇರೋದು ಕೊನೆ ಮೆಟ್ಲು ಹತ್ತಿದಾಗ 20 kg ಥರ ಭಾರ ಆಗುತ್ತೆ. ಮತ್ತು ಟೈಮ್ ಸರಿಯಾಗಿ ಮಾಡಲಿಕ್ಕಾಗಲ್ಲ. ಆ್ಯಂಡ್ ದೆನ್ ಕಾನ್ಸ್ಟೆಂಟ್ ವರಿಂಗ್ ಅಬೌಟ್ ಪೇಪರ್ಸ್. ಫ್ಯೂಚರಲ್ಲಿ ಏನಾಗುತ್ತೆ, ಒಂದು ಎಕ್ಸಾಮ್ ಇದ್ದಾಗ ಇಷ್ಟು ಟಾಪಿಕ್ಸ್ ಅಂತ ಇರುತ್ತೆ, ಅಯ್ಯೋ ನಾ ಅಷ್ಟು ಓದೋಕ್ಕಾಗಿಲ್ಲ, ಇಷ್ಟೆಲ್ಲ ಓದಿರ್ತೀನಿ, ನನಗೆ ಗೊತ್ತು ಆ ಕ್ವೆಶನ್ ನಾನು ಓದಿರೋ ಚಾಪ್ಟ್ರಿಂದನೇ ಬರುತ್ತೆ ಅಂತಲೂ ಅವ್ರಿಗೆ ಗೊತ್ತಿಟ್ಟಿರುತ್ತೆ. ಅವ್ರು ಅಂದ್ಕೊಂಡಷ್ಟು ಅದು ಇನ್ನೂ ಜಾಸ್ತಿಯಾಗಿ ವ್ಯಕ್ತಪಡಿಸುವಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಒಂದು ಕ್ವೆಶನ್ ಪೇಪರ್ ಟಫ್ ಇದೆನಾ, ಈಸಿ ಇದೆನಾ ಅಂತ ಈ ಸರಿ ನಾನು ಎಷ್ಟು ಸ್ಕೋರ್ ಮಾಡ್ಬೋದು, ಈ ಸರಿ ಮಾರ್ಕ್ಸ್ ಕಡಿಮೆ ಬಂದರೆ ಸರಿಯಾಗಿ ಮನೇಲಿ ಬೀಳುತ್ತೆ. ಸೊ ಹಾಗಾಗಿ ದೀಸ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಕ್ರಿಯೇಟ್ಸ್. ನಾ ಯಾಕಿಲ್ಲಿ ಮಹಾಭಾರತದ ಫೋಟೋ ಹಾಕಿದ್ದೀನಿ ಅಂತಂದರೆ, ಯಾವಾಗ ಅವ್ರಿಗೆ ಪಾಂಡವರಿಗೆ ಮತ್ತು ಕೌರವರಿಗೆ ಯುದ್ಧ ಘೋಷಣೆ ಆಗುತ್ತೋ ಆವಾಗ ಅರ್ಜುನನಲ್ಲಿ ಭಾಳ ಕನ್ಫ್ಯೂಷನ್ಸ್ ಇರುತ್ತೆ. ಪಾಂಡವರಲ್ಲಿ ನಾವು ಯಾಕೆ ಯುದ್ಧ ಮಾಡಬೇಕು, ನಾವು ಮಾಡೋದ್ರಿಂದ ನಮ್ಗೆ ಏನು ಲಾಭದಕ್ಕಿಂತ ಅವ್ರಿಗೆ ಅಷ್ಟು ಖಿನ್ನತೆ ಸ್ಟಾರ್ಟ್ ಆಗಿಬಿಡುತ್ತೆ, ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಇಷ್ಟೊಂದು ಜನ ಸಾಯಿಸ್ಬೇಕಲ್ಲ, ಇವರೆಲ್ಲ ನಮ್ಮ ಹೊಟ್ಟೋಟ್ಟಿದವರೇ ಅಂತ. ಸೊ ಆ ಸ್ಟ್ರೆಸ್ನ ರಿಲೀವ್ ಮಾಡಲಿಕ್ಕೆ ಶ್ರೀಕೃಷ್ಣ ಬಂದು ಉಪದೇಶ ಮಾಡ್ತಾನೆ. ಸೊ ಆ ಉಪದೇಶಗಳೆಲ್ಲನೂ ನಮ್ಮ ದಿನನಿತ್ಯದಲ್ಲಿ ಆಗುವಂಥ ಚಟುವಟಿಕೆ. ಲಾರ್ಡ್ ಕೃಷ್ಣ ವಿಲ್ ಕಮ್ ಟು ಅರ್ಜುನ ಟು ಕ್ಲಾರಿಫೈ ಆಲ್ ಹಿಸ್ ಡೌಟ್ಸ್ ವಿಚ್ ಇಸ್ ಹ್ಯಾಪನ್ಡ್ ಇನ್ ಕುರುಕ್ಷೇತ್ರ, ಮಹಾಭಾರತ. Okay, so that every act which he has told to Arjuna, it will apply to our daily life. Okay, so this is what few of you know, few adhyanas of Bhagavad Gita. I will not go into that one. Others are, ಇದೇ ಹೇಳಿದ್ನಲ್ಲ, ಯಾರಾದರೂ ಒಬ್ಬರು ಮನೆ ಹತ್ರ ಹೋದಾಗ ನೀ ಈ ಸರಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ತೆಗಿಲೇಬೇಕು, ಇದು ನನ್ನ ಘನತೆ ಗೌರವ ಪ್ರಶ್ನೆ, ಮತ್ತು ನೀನೇ ಟಾಪರ್ ಆಗಬೇಕು, ಈ ಸರಿನೂ ನೀನೇ ಟಾಪರ್ ಆಗಬೇಕಂತ ಎಷ್ಟೊಂದು ಸಲ ಪೇರೆಂಟ್ಸ್ ಅವ್ರ ಮನೇಲಿ ಹೇಳಿನೂ ಇದು ಒಂದು ಕಾರಣ ಮಕ್ಕಳಲ್ಲಿ ಸ್ಟ್ರೆಸ್ ಜಾಸ್ತಿ ಆಗಲಿಕ್ಕೆ. ಮತ್ತು ಬೇರೆ ಅವ್ರಿಗಿಂತ ಅವ್ನು ಹಿಂದಿನ ಮಾರ್ಕ್ಸ್ಗಿಂತ ಜಾಸ್ತಿ ತೆಗಿ ಅಂತ ಹೇಳಲ್ಲ, ಬೇರೆಯವ್ರಿಗಿಂತ ಜಾಸ್ತಿ ತೆಗಿ ಅಂತ ಹೇಳೋರೆ ಜಾಸ್ತಿ ಆಗಿರ್ತಾರೆ. ಸೊ ಹಾಗಾಗಿ
ಮತ್ತು ತಂದೆ ತಾಯಿಲಿರೋಂಥ ಆಕರ್ಷಣೆ ಅಂದರೆ ಅವ್ರಿಗೇನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೋ ಅದನ್ನೆಲ್ಲನೂ ಮಕ್ಕಳ ಮೇಲೆ ಹೆರ್ತಾ ಹೋದಾಗ ದೇ ವಿಲ್ ಬಿ ಅಂಡರ್ ಲಾಟ್ ಆಫ್ ಸೈಕಲಾಜಿಕಲ್ ಸ್ಟ್ರೆಸ್ ಆ್ಯಂಡ್ ಆಲ್ಸೋ ಮೆಂಟಲ್ ಸ್ಟ್ರೆಸ್. ಆ ಮೆಂಟಲ್ ಸ್ಟ್ರೆಸ್ಸು ಒಬ್ಬೊಬ್ಬರು ಪೇರೆಂಟ್ಸ್ನ ಪಿಕಪ್ ಮಾಡ್ತಾರೆ, ಕರ್ಕೊಂಡು ಬರ್ತಾರೆ ಕೌನ್ಸಿಲಿಂಗೋಸ್ಕರ, ಅಥವಾ ಒಬ್ಬೊಬ್ಬರು ಪೇರೆಂಟ್ಸ್ ಹಂಗೆ ನೆಗ್ಲೆಕ್ಟ್ ಮಾಡಿ ಅವ್ರ ಪೂರ್ ಪರ್ಫಾರ್ಮೆನ್ಸಸ್ ಆದಾಗ ದೆನ್ ವಿಲ್ ಸಿ ದ ಕಾನ್ಸಿಕ್ವೆನ್ಸಸ್. ಕೆಲವೊಂದು ಪೇರೆಂಟ್ಸ್ ತಪ್ಪು ಮಾಡ್ತಾರೆ. ಏನೇನು ತಪ್ಪಂತ ಗೊತ್ತಾ? ಈಗ ಒಂದಷ್ಟು ಹೇಳಿದ್ದೀನಿ. ಅದು ಬಿಟ್ಟು ಬೇರೆ ಏನೇನು ತಪ್ಪು ಮಾಡ್ಬೋದು? ಕಾಮನ್ ಮಿಸ್ಟೇಕ್ಸ್ ಡನ್ ಬೈ ಪೇರೆಂಟ್ಸ್. ದೀಸ್ ಆರ್ ಪ್ರಾಬ್ಲಿ ಯುವರ್ ಪೇರೆಂಟ್ಸ್ would have done these few, not all of them, at least few or one or mistakes during their time. These are they themselves first get stressed off. ಮಕ್ಕಳಿಗಿಂತ ತಂದೆ ತಾಯಿ ಅಂದರೆ ಭಾಳ ಸ್ಟ್ರೆಸ್ ಆಗಿಬಿಟ್ಟಿರ್ತಾರೆ ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಮಾಡಿದ ತಕ್ಷಣ. ಆಸ್ ಇಫ್ ಅದೇ ಎಂಡ್, ಅದು ಮುಂದಕ್ಕೆ ಏನು ಇಲ್ಲವೇ ಇಲ್ಲ ಅಂತಾರೆ. ಆ ಡೇಟ್ಸ್ಗೆಲ್ಲ ನೋಡಿಕೊಂಡು ಅವರೇ ಸ್ಟ್ರೆಸ್ಫುಲ್ ಆಗಿ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಮನೆಯಲ್ಲಿ. ಅಯ್ಯೋ ಅದು ಮಾಡಬೇಕು, ನಂಗೆ ಅದಿದೆ, ಮೀಟಿಂಗ್ ಇದೆ, ಇದು ಮೀಟಿಂಗ್ ಇದೆ, ಅದೆಲ್ಲ ಕ್ಯಾನ್ಸಲ್ ಮಾಡ್ತೀನಿ ನಾನು ಅಂತ ಹೇಳಿ ಅವ್ರ ಶೆಡ್ಯೂಲ್ನೆಲ್ಲ ಆಲ್ಟರ್ ಮಾಡಿಕೊಂಡು ಆ ಸ್ಟ್ರೆಸ್ನ ಮಕ್ಕಳ ಮೇಲೂ ಹೊರ್ಸಕ್ಕೆ ಹೋಗ್ತಾರೆ. ಒಂದು ನೆಕ್ಸ್ಟು, ಈ ಟೈಮಲ್ಲಿ ಕೇಳಬಾರ್ದೆಲ್ಲ ಭಾಳ ಅಟ್ರಾಕ್ಟಿವ್ ಆಗಿ ಅಟೆನ್ಷನ್ ಆಗಿ ಕೇಳ್ತಾರೆ. ಏನೋ ಪಕ್ಕದ ಮನೆಯವ್ರದ್ದು ಅಥವಾ ತರಕಾರಿ ತರಕ್ಕೆ ಹೋದಾಗ, ಶಾಪಿಂಗಲ್ಲಿ ಏನಾದ್ರು ತರ್ಲಿಕ್ಕೆ ಹೋದಾಗ, ನನ್ನ ಮಗ ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ, ನಿಮ್ಮನೆ ಏನು ಮಾಡ್ತಿದ್ದೀರಾ, ಎಲ್ಲಿ ಟ್ಯೂಷನ್ ಕಳಿಸ್ತಿದ್ದೀರಾ, ಎಷ್ಟೊತ್ತು ಹೋಗ್ತಾನೆ. ಸೊ ಅದು ಒಂದು. ಅದು ಬಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ ಕಡೆಯಿಂದನೂ ಪ್ರೆಷರ್ಸ್. ಅವ್ರು ಹೇಳೋದೆಲ್ಲ ಕನ್ಫ್ಯೂಸಿಂಗ್ ಆಗಿರುತ್ತೆ. ನಮ್ಮ 5 ಬೆರಳು ಒಂದೇ ಥರ ಇದೆನಾ? ಆರ್ ಆಲ್ 5 fingers are of same length? No, like that all children are of not same caliber. So we need to address ಆ ಮಕ್ಕಳಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅಂತ ತಿಳ್ಕೊಂಡು ಅವ್ರಿಗೆ ನಾವು ಯಾವ್ಯಾವ ಫೀಲ್ಡಲ್ಲಿ ಅವ್ರಿಗೆ ಸ್ಟ್ರೆಸ್ ಆಗ್ತಿದೆ ಅಥವಾ ಯಾವ ಪೇಪರ್, ಅವ್ರಿಗೆ ಯಾವ ಸಬ್ಜೆಕ್ಟು ಕಷ್ಟ ಆಗ್ತಿದೆ ಅಂತ ನೋಡಿ ಅವ್ರಿಗೆ ಸಲಹೆ ಕೊಡೋದ್ರಿಂದ ಈ ಒಂದು ಟೆನ್ಷನ್ಸ್ನ ನಾವು ಕಡಿಮೆ ಮಾಡ್ಬೋದು. ಮತ್ತು ಕಂಪೇರಿಂಗ್ ವಿತ್ ಅದರ್ಸ್, ಆಗಲೇ ಹೇಳಿದ್ನಲ್ಲ, ಪಕ್ಕದ ಮನೆಗೆ ಸಿಕ್ಕಿದ್ರೆ ಸಾಕು, ಅವ್ರು ನೋಡ್ರಿ, ಇವ್ರು ನೋಡ್ರಿ, ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿ, ನನ್ನ ಮಗ ಚೆನ್ನಾಗಿ ಮಾಡ್ತಾನೆ, ನಿನ್ನ ಮಗ ಚೆನ್ನಾಗೇ ಮಾಡಿಲ್ಲ. ಇದು ಒಂದಾದರೆ ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋರು ಇದ್ದಾರೆ. ಸೊ ಹಾಗಾಗಿ ದೀಸ್ ಆರ್ ಥಿಂಗ್ಸ್ ಶುಡ್ ನಾಟ್ ಬಿ ಡನ್. ಆದಷ್ಟು ಇವನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ನಮ್ಮ ಕಡೆಯಿಂದ ಆಗುವಂಥ ಎಕ್ಸಾಮ್ ಸ್ಟ್ರೆಸ್ನ ಕಡಿಮೆ ಮಾಡ್ಬೋದು. ನೆಕ್ಸ್ಟ್, ಈಗ ಒಂದು ಪೇಪರಲ್ಲಿ ಲಾಸ್ಟ್ ಸಬ್ಜೆಕ್ಟು ಅಥವಾ ಯಾವುದೋ ಒಂದು ಟೆಸ್ಟ್ಗಳು ಮಾಡಿರ್ತಾರೆ. ಎಕ್ಸಾಮ್ಗಿಂತ ಮುಂಚೆ ಒಂದು ಪ್ರಿಪ್ರೇಟರಿ ಟೆಸ್ಟ್ ಅಂತ ಇರುತ್ತೆ. ಆ ಟೆಸ್ಟಲ್ಲಿ ಎಲ್ಲೋ ಒಂದು ಪಾಪ ಮಗು ತಪ್ಪು ಮಾಡಿರುತ್ತೆ, ಅಥವಾ ಹಿಂದಿನ ಟೈಮೇ ಏನೋ ಅವ್ನಿಗೆ ಹೇಳ್ಕೊಡೋವಾಗ ಮತ್ತೆ ಮರ್ತೋಗಿ ಮರವು ಸಹಜ ಮಕ್ಕಳಲ್ಲಿ. ಯಾಕೆಂದರೆ ಅವ್ರ ಬ್ರೈನ್ ಫುಲ್ ಹೈಪರ್ ಆ್ಯಕ್ಟಿವ್ ಇರುತ್ತೆ. 24/7 ನೀವು ಎದ್ದು ಮಾಡಿರಿ ಅಂದ್ರೂ ಮಾಡ್ತಾರೆ ಅವ್ರು. ಸೊ ಆ ಅಟೆನ್ಷನ್ ಸ್ಪ್ಯಾನ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಮಕ್ಕಳಲ್ಲಿ ದಿಲ್ ಟೆನ್ ಟು ಫರ್ಗೆಟ್. ಇವಾಗ ನಾವು ಎಷ್ಟೊಂದು ಕೆಲಸಗಳು ಮರ್ತೋಗಿರ್ತೀವಿ, ಕರೆಕ್ಟಾ? ಸೊ ಹಾಗಾಗಿ ಎಲ್ಲರೂ ಒಂದೇ ಸಲ ಆಲ್ ದ ಟೈಮ್ ವಿ ಕಾಂಟ್ ಬಿ ಕಾಂಪಿಟೆಂಟ್. ಸೊ ಆ ಮಾಡಿರೋಂಥ ತಪ್ಪನ್ನ ಪದೇ ಏನೋ ಹೇಳ್ಕೊಡ್ತಿರ್ತಾರೆ. ನಿಂಗೆ ಮೊನ್ನೆ ಅಷ್ಟೇ ಹೇಳ್ಕೊಟ್ಟಿದ್ದೀನಿ, ಗೊತ್ತಿಲ್ಲ ನಿಂಗೆ, ಮತ್ತೆ ಅದೇ ತಪ್ಪು ಮಾಡ್ತೀಯ ಅಂತ. ಅಥವಾ ಯಾವುದೋ ಒಂದು ತಪ್ಪಲ್ಲಿ ಫೇಲ್ಯೂರ್ ಆಗಿದ್ದಾಗ ಅದನ್ನೇ ಕಠಿಣವಾಗಿ ಅವ್ರು ಮುಂದೆ ಪದೇ ಹೇಳಿದಾಗ ಏನಾಗುತ್ತೆ, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ಲು ಕಡಿಮೆ ಆಗುತ್ತೆ. ಆ ಕಡಿಮೆ ಆಗೋದ್ರಿಂದನೂ ಮಕ್ಕಳಲ್ಲಿ ಎಕ್ಸಾಮ್ ಸ್ಟ್ರೆಸ್ಸು, ಟೆನ್ಷನು ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಕೀಪ್ ಸ್ಪೈಯಿಂಗ್ ಆನ್ ದ ಚಿಲ್ಡ್ರನ್ಸ್. ಎಕ್ಸಾಮ್ಗೇನೋ ಬಂದಾದ್ಮೇಲೆ ಏನು ಮಾಡ್ತೀರಾ? ಅವ್ನು ಓದ್ತಿದ್ದಾನೋ ಇಲ್ಲೋ 10 ನಿಮಿಷಕ್ಕೆ ಹೋಗಿ ಬಾಗಿಲು ತೆಗೆದು ನೋಡೋದು. ದಿಸ್ ಎಸ್ಪೆಷಲಿ ಹ್ಯಾಪನ್ಸ್ ಫಾರ್ ಚಿಲ್ಡ್ರನ್ ಅಬೌವ್ 5th standard, 6th standard or PUC or even for nursing sometimes, even for medical also. ನಾವು ಎಕ್ಸಾಮ್ಗೆ ಅಂತ ಹಾಲಿಡೇಸ್ ಕೊಟ್ಟಾಗ ಮನೆಗೆ ಹೋದಾಗ ನಮ್ಮಮ್ಮ 10 ನಿಮಿಷಕ್ಕೂ ಬಂದು, ಮಗಳೇ ಏನು ಮಾಡ್ತಿದ್ಯಾ, ಓದ್ತಾ ಇದೆಯಾ, ಇಲ್ಲ ನಿದ್ದೆ ಮಾಡ್ತಿದ್ರೆ ಮುಖಕ್ಕೆ ನೀರು ಹಾಕಿ ಹೋಗೋರು. ಸೊ ಹಾಗಾಗಿ ದೇ ಶುಡ್ ನಾಟ್ ಸ್ಪೈ ಎವ್ರಿ ಟೈಮ್. ಆರ್ ದೇರ್ ಎನಿ ಪ್ರಿವೆಂಟಿವ್ ಮೆಷರ್ಸ್? Yes, we do have some preventive measures. What are those? One is, before starting any preparations per se, you should have a timetable. ಸ್ಕೂಲಲ್ಲೂ ಟೈಮ್ ಟೇಬಲ್ ಮಾಡಿರ್ತಾರೆ, ನಿಮಗೂ ಟೈಮ್ ಟೇಬಲ್ ಇರುತ್ತೆ, ನಮಗೂ ಟೈಮ್ ಟೇಬಲ್ ಇರುತ್ತೆ. ಈ ಟೈಮಿಗೆ ಬರಬೇಕು, ಈ ಟೈಮ್ಗೆ ರೌಂಡ್ಸ್ ಮಾಡಬೇಕು, ಕ್ಲಾಸ್ ತೊಗೋಬೇಕು, ಅದೆಲ್ಲ ಟೈಮ್ ಟೇಬಲ್ ಇರುತ್ತೆ. ಸೊ ಫಾರ್ ಕಿಡ್ಸ್ ಆಲ್ಸೋ, ಎಲ್ಲ ತಂದೆ ತಾಯಂದ್ರು ಬಿಫೋರ್ ಸ್ಟಾರ್ಟಿಂಗ್ ಟುವರ್ಡ್ಸ್ ದೇರ್ ಪ್ರಿಪ್ರೇಷನ್ ದೇ ಶುಡ್ ಹ್ಯಾವ್ ಚಾರ್ಟ್ ಔಟ್ ದ ಟೈಮ್ ಟೇಬಲ್. ಅದರಲ್ಲಿ ಮುಖ್ಯವಾಗಿ ಯಾವ ಟಫ್ ಸಬ್ಜೆಕ್ಟ್ ಇರುತ್ತೋ ಅದು ಫಸ್ಟ್ ಅವ್ರ ಜೊತೆ ಕೂರಿಸ್ಕೊಂಡು ಹೇಳ್ಕೊಡ್ತಾ ಹೋಗಬೇಕು. ಈಸಿದು ಅವರೇ ಮಾಡ್ಕೊಳ್ತಾರೆ, ಕಷ್ಟಕ್ಕೆ ಅಲ್ವಾ ನೀವು ಬೇಕಾಗಿರೋದು. ಸೊ ಹಾಗಾಗಿ ಟಫ್ ಸಬ್ಜೆಕ್ಟ್ಸ್ ಯಾವ್ದಿರುತ್ತೋ ಆ ಸಬ್ಜೆಕ್ಟ್ಸ್ನ ಮಕ್ಕಳಿಗೆ ಮನವರಿಕೆ ಮಾಡೋದ್ರಲ್ಲಿ ನಿಮ್ಮ ಟೈಮ್ನ ಅವ್ರಿಗೆ ಕೊಡಬೇಕು. ನೆಕ್ಸ್ಟ್, ಟೈನಿ ಬ್ರೇಕ್ಸ್ ಇನ್ ಬಿಟ್ವೀನ್. ಮೇಕ್ ಶ್ಯೂರ್ ದಟ್ ಬಿಟ್ವೀನ್ ದ ರೀಡಿಂಗ್ಸ್, ಅಂದರೆ ಓದುವಾಗ ಸಬ್ಜೆಕ್ಟ್, ಇವಾಗ ಒಂದು ಕನ್ನಡ ಓದ್ತಿರ್ತಾರೆ, ಅದಕ್ಕೆ ಬೇಜಾರಾಯಿತು ಅಂತಂದರೆ ಒಂದು 10 minutes ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಇಂಗ್ಲೀಷ್ ಅಥವಾ ಮ್ಯಾಥಮೆಟಿಕ್ಸ್, ಆ ಥರ ಸಬ್ಜೆಕ್ಟ್ನ ಚೇಂಜ್ ಮಾಡೋದ್ರಿಂದ ಏನಾಗುತ್ತೆ,
they also feel more refreshed and more attentive. ಇವಾಗ ನೀವೇ ಒಂದೇ ಕೆಲಸ ಮಾಡಿ ಬೆಳಗ್ಗೆಯಿಂದ ಹಿಟ್ಟು ರುಬ್ಬು ಅಂದರೆ ರುಬ್ಬಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ 10 ನಿಮಿಷ ಬ್ರೇಕ್ ಕೊಟ್ಟು ಇಲ್ಲಪ್ಪ ನೀನು ಸ್ವಲ್ಪ ವಡೆ ಮಾಡು ಅಂತಂದರೆ ನಿಮಗೆ ಜೋಶ್ ಬರುತ್ತೆ, ಮತ್ತು ಆಮೇಲೆ ಹಿಟ್ಟು ರುಬ್ಬಕ್ಕೆ ಬರ್ತೀರ. ಸೊ ಹಾಗೆ ಥರ ಮಕ್ಕಳಲ್ಲೂ ಎಕ್ಸಾಮ್ಸ್ ಟೈಮ್ ಪ್ರಿಪ್ರೇಷನ್ ಮಾಡುವಾಗ ವಿ ನೀಡ್ ಟು ಹ್ಯಾವ್ ಅ ಬ್ರೇಕ್ಸ್ ಇನ್ ಬಿಟ್ವೀನ್. ದೀಸ್ ಬ್ರೇಕ್ಸ್ ವಿಲ್ ಬಿ ಮೋರ್ ಆಫ್ ಲೈಕ್ ಪವರ್ ನ್ಯಾಪ್ಸ್ or energy boosters for them also. The next one is, you should allow them to do regular activities. For example, when you are studying for 12 hours or 13 hours, you will get bored. So to cut down or to break that boredom, you have to do your regular works. For example, the daily activities in the form of basketball, playing, shuttle, or even simple yoga, or even sometimes cooking or singing. Majority of you know singing. Even if not to be a professional singer, you just sing whichever song more liking song. Next, go for a walk with your pet animals if you have with you. If not, don't go for your neighbor's one. Next, most important is you should have a balanced diet. The diet is more important. ಯಾಕೆಂದರೆ ಮಗು ಓದೋವಾಗ ಒಂದೇ ಕಡೆ ಕೂತು ಓದೋವಾಗ ಎಷ್ಟೊಂದು ಸಲ ಈ ಕಾನ್ಸ್ಟಿಪೇಷನ್ ಅಂದರೆ ಮೂಲವ್ಯಾಧಿ ಅಂತ ಹೇಳ್ತಾರೆ, ಮಕ್ಕಳಲ್ಲಿ ಅಷ್ಟಾಗಲ್ಲ, ಕಾನ್ಸ್ಟಿಪೇಷನ್ ಅನ್ನೋದು ಡೆವಲಪ್ ಆಗಿಬಿಡುತ್ತೆ ಕೂತು. ಸೊ ಅದಕ್ಕೆ ಫೈಬರ್ ಕಂಟೆಂಟ್ ಅಂತ ಫುಡ್ಡು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಅದ್ರ ಜೊತೆಗೆ ಈ ಕಲರ್ಫುಲ್ ಕೊಡೋದ್ರಿಂದ ಏನಾಗುತ್ತೆ, ಅವ್ರಿಗೂ ಅಟ್ರಾಕ್ಷನ್ ಜಾಸ್ತಿ ಆಗಿ ದೇ ಸ್ಟಾರ್ಟ್ ಎಂಜಾಯಿಂಗ್ ದ ಫುಡ್ ಅಟ್ ದ ಸೇಮ್ ಟೈಮ್. ಮತ್ತು ದೇವ್ರ ಫೋಟೋ ಯಾಕೆ ಹಾಕಿದ್ದೀನಿ ಹೇಳ್ರಿ? ವೈ ಹ್ಯಾವ್ ಪುಟ್ ಗಾಡೆಸ್ ಫೋಟೋ? ಕಾನ್ಸಂಟ್ರೇಷನ್ ಆ್ಯಂಡ್ ಶಿ ಈಸ್ ದ ಗಾಡೆಸ್ ಫಾರ್ ಎಜುಕೇಷನ್. ನಾವು ಸಾಮಾನ್ಯವಾಗಿ ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ ಯಾವುದೇ ಧರ್ಮದಲ್ಲಾದರೂ ಪರವಾಗಿಲ್ಲ ಅವರ ಮುಖ್ಯ ದೈವನ ಆರಾಧಿಸಿ ಪೂಜೆ ಮಾಡ್ತಾರೆ. ಸೊ ಅದೇ ಥರ ಒಂದು ಹವ್ಯಾಸಗಳನ್ನ ನಾವು ನಮ್ಮ ಮನೆಯಲ್ಲಿರೋ ಮಕ್ಕಳಿಗೂ ಕಲಿಸ್ತಾ ಹೋದಷ್ಟು ಅವ್ರಿಗೆ ಮೋರ್ ಆಫ್ ಇಟ್ಸ್ ಬಿಕಮ್ ಎ ರಿಲ್ಯಾಕ್ಸೇಷನ್ ಫಾರ್ ದೆಮ್ ಆಲ್ಸೋ. ಹೆಲ್ತಿ ಟಿಪ್ಸ್ ಫಾರ್ ಪೇರೆಂಟ್ಸ್. ಒನ್ ಈಸ್ ಈಟಿಂಗ್ ಹ್ಯಾಬಿಟ್ಸ್. ಎಷ್ಟೊಂದು ಜನ ನೋಡಿರ್ತೀವಿ, ಈಗ ಮೊಬೈಲ್ ಕೊಟ್ಟರೆ ಅಷ್ಟೇ ಊಟ ಮಾಡ್ತಾರೆ ಮಕ್ಕಳು, ಅಥವಾ ಟಿ ವಿ, ದೊಡ್ಡ ಟಿ ವಿನೇ ತರ್ತಾರೆ. ಮುಂಚೆಲ್ಲ ಹಳೆ ಕಾಲದಲ್ಲಿ ಸಣ್ಣ ಪುಟ್ಟ ಟಿ ವಿ ಒಂದೇ ಒಂದು ಇರ್ತಿತ್ತು, ಈಗ ಒಂದೊಂದು ರೂಮ್ಗೂ ಒಂದೊಂದು ಟಿ ವಿ ಆಗಿಬಿಟ್ಟಿರುತ್ತೆ. ಅದು ಎಲ್ಲ ಹೈ ಡೆಫಿನೇಷನ್ ಇರುತ್ತೆ. ಮುಂಚೆ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಷ್ಟೇ ಇರ್ತಿತ್ತು, ಈಗೆಲ್ಲ ಫುಲ್ ಕಲರ್ ಬಂದಿರೋದ್ರಿಂದ ಇಟ್ಸ್ ಮೋರ್ ಅಟ್ರಾಕ್ಟಿವ್ ಫಾರ್ ದೆಮ್ ಟು ಕಿಲ್ ದ ಟೈಮ್. ಸೊ ಊಟ ಮಾಡೋವಾಗ ಆದಷ್ಟು ಮನೆಯವರೆಲ್ಲರೂ ಕೂತ್ಕೊಂಡು ಊಟ ಮಾಡೋವಾಗ ದಟ್ ಬಿಕಮ್ಸ್ ಎ ಸ್ಟ್ರೆಸ್ ಬಸ್ಟರ್ ಫಾರ್ ಕಿಡ್ಸ್ ಆ್ಯಂಡ್ ದೇ ಕ್ಯಾನ್ ಟಾಕ್. ಯು ಶುಡ್ ಅಲೋ ದೆಮ್ ಟು ಟಾಕ್ ಇನ್ ಬಿಟ್ವೀನ್ ಆಲ್ಸೋ. ಮತ್ತು ವಾಟರ್ ಇಂಟೇಕ್. ಎಷ್ಟೊಂದು ಜನ ಪೇರೆಂಟ್ಸ್ ಕೇಳ್ತಾರೆ, ಮೇಡಮ್ ನನ್ನ ಮಗ ನೀರೇ ಕುಡಿಯಲ್ಲ, 6 ತಾಸಾದ್ರೂ ನೀರು ಕುಡಿಯಲ್ಲ, 8 ತಾಸಾದ್ರೂ ನೀರು ಕುಡಿಯಲ್ಲ, ಕಳಿಸಿದ ಬಾಟ್ಲ್ ಹಂಗೆ ವಾಪಸ್ ಬರುತ್ತೆ. ವಿ ಶುಡ್ ಮೇಕ್ ಶ್ಯೂರ್ ದಟ್ ದೇ ಡ್ರಿಂಕ್